ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ಖಡಕ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವತ್ತಿನ ವಿಚಾರ ಏನಪ್ಪಾ ಅಂತಂದ್ರೆ ಕರ್ನಾಟಕದೊಳಗೆ ಅದೆಷ್ಟೋ ಯುವಕರು ಕಲಿತು ಡಿಗ್ರಿ ಎಲ್ಲ ಮಾಡ್ಕೊಂಡಿರ್ತಾರೆ, ಉದ್ಯೋಗಗಳು ಸಿಗೋದಿಲ್ಲ. ನಮ್ಮ ಕರ್ನಾಟಕದಲ್ಲಿ 2.84 ಲಕ್ಷ ಹುದ್ದೆಗಳು ಖಾಲಿ ಅದಾವೆ. ಆದ್ರೆ ಸರ್ಕಾರ ಹಲವು ವರ್ಷಗಳಿಂದ ಉದ್ಯೋಗಕ್ಕೆ ಕರೆದು ಕೊಟ್ಟಿಲ್ಲ, ಭರ್ತಿ ಕೂಡ ಮಾಡ್ಕೊಂಡಿಲ್ಲ. ಆದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳು ಸರ್ಕಾರ ಕೆಲಸಕ್ಕಾಗಿ ಪರೀಕ್ಷಾ ಸಿದ್ಧತೆ ಒಳಗಿದ್ದಾರೆ. ವಿದ್ಯಾಕಾಶಿ ಅಂತ ಅನ್ಕೊಂಡಿರುವಂತ ನಮ್ಮ ಧಾರವಾಡದಾಗ ನೋಡುವುದಾದ್ರೆ ನೂರಾರು ಕೋಚಿಂಗ್ ಸೆಂಟರ್ಗಳು ಅದಾವ, ಇನ್ಸ್ಟಿಟ್ಯೂಟ್ಗಳು ಅದಾವ. ಲಕ್ಷಾಂತರ ವಿದ್ಯಾರ್ಥಿಗಳು ಓದಕ್ ಬಂದಿದ್ದಾರೆ. ಆದ್ರೆ ಸರ್ಕಾರದಿಂದ ಯಾವುದೇ ರೀತಿ ಕರೆ ಸಿಕ್ಕಿಲ್ಲ. 2.84 ಲಕ್ಷ ಹುದ್ದೆಗಳಲ್ಲಿ ಸರಿಸುಮಾರು 80,000ಕ್ಕೂ ಶಿಕ್ಷಣ ಕ್ಷೇತ್ರದೊಳಗೆ ಖಾಲಿ ಅದಾವ. ಕರ್ನಾಟಕದ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೆಂಗಾಗ್ಬಿಟ್ಟೈತಂದ್ರೆ ಸರಿಯಾದ ಶಿಕ್ಷಕರಿಲ್ದ ಮಕ್ಕಳಿಗೆ ತೊಂದರೆ ಆಗತೈತಿ. ಸರ್ಕಾರ ಹೊಸ ಶಿಕ್ಷಕರನ್ನ ನೇಮಕಾತಿ ಮಾಡಕತ್ತಿಲ್ಲ. ಹಾಗಿದ್ರೆ ಬಡವ್ರ ಮಕ್ಕಳು ಭವಿಷ್ಯದ ಬಗ್ಗೆ ಇವ್ರಿಗೆ ಅರಿವನೇ ಇಲ್ಲನ. ನಮ್ಮ ಧಾರವಾಡದಾಗ ಒಂದು ತಿಂಗಳ ಹಿಂದ್ಗಡೆ ದೊಡ್ಡ ಮಟ್ಟದಾಗಿ ಒಂದು ಹೋರಾಟ ನಡೀತು. ಆಗ ಕೆಲವೊಂದಿಷ್ಟು ಅಧಿಕಾರಿಗಳು, ಇನ್ನು ಕೆಲವೊಂದಿಷ್ಟು ರಾಜಕಾರಣಿಗಳು ಬಂದು ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಸುಳ್ಳು ಭರವಸೆ ನೀಡಿ ನಿಮಗೆ ಸರ್ಕಾರಿ ಕೆಲಸ ಸಿಗೋ ಹಾಗೆ ಮಾಡ್ತೀವಿ ಅಂತ ಹೇಳಿದರು. ಅವರನ್ನ ಸಮಾಧಾನ ಮಾಡಿ ಕಳಿಸಿದ್ರು. ಅವರು ನೀಡಿದ ಮಾತಿಗೆ ಕೆಲಸ ಆಗ್ತಿಲ್ಲ. ಯಾವುದೇ ರೀತಿ ಸರ್ಕಾರಿ ಕೆಲಸದ ಬಗ್ಗೆ ಸುಳಿವು ಕೂಡ ಸಿಗ್ತಿಲ್ಲ. ಕೇವಲ ಅಧಿಕಾರದ ಆಸೆಯಿಂದ ಕರ್ನಾಟಕದ ಮಕ್ಕಳ ಭವಿಷ್ಯವನ್ನ ಕಷ್ಟಕ್ಕೆ ಸಿಲ್ಸಾಕತ್ತೀರಿ. ಜನಗಳೇ ಹಾಗೂ ಸ್ಟೂಡೆಂಟ್ಸ್ಗಳೇ, ಒಂದು ಅರ್ಥ ಮಾಡ್ಕೊಡ್ರಿ, ಹೋರಾಟ ಮಾಡೋದು ತಪ್ಪೇನಲ್ಲ. ನೀವು ಹೋರಾಟ ಮಾಡಿದ್ರಿ, ಆದ್ರೆ ನಿಮ್ಗೆ ಜಸ್ಟಿಸ್ ಸಿಗ್ಲಿಲ್ಲ. ಈಗ ನಿಜವಾಗ್ಲೂ ನಿಮ್ಮ ಕೈಯಾಗಿರುವಂಥ ಮೊಬೈಲಿಂದ ಕಮೆಂಟ್ ಮಾಡ್ರಿ, ಸರ್ಕಾರಕ್ಕೆ ಪ್ರಶ್ನೆ ಮಾಡ್ರಿ, ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಟ್ಯಾಗ್ ಮಾಡ್ರಿ. ಮತ್ತೊಂದು ಖಡಕ್ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಸರ್ಕಾರಕ್ಕೆ ಪ್ರಶ್ನೆ ಮಾಡುವಷ್ಟು ದೊಡ್ಡವರಾಗ್ರಿ, ಯಾಕಂದ್ರೆ ನೀವು ಮತ ಹಾಕಿರ್ತೀರಿ, ನಿಮ್ಗೆ ಹಕ್ಕೈತಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.